ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕನ್ವರ್ಟ್ ಅನ್ಲೈಕ್ ಫ್ರಾಕ್ಷನ್ ಟು ಲೈಕ್ ಫ್ರಾಕ್ಷನ್. ಕೊಟ್ಟಿರುವಂತಹ ಫ್ರಾಕ್ಷನ್ ಅನ್ನು ನಾವು ಏನು ಮಾಡಬೇಕು, ಅನ್ಲೈಕ್ ಫ್ರಾಕ್ಷನ್ ಇಂದ ಫ್ರಾಕ್ಷನ್ಗೆ ಲೈಕ್ ಫ್ರಾಕ್ಷನ್ಗೆ ಮಾಡಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಕ್ವೆಶನ್ ಬರ್ಕೊಳ್ಳೋಣ. ಸಿಂಪಲ್ ಆಗಿರುವಂಥದ್ದು 2/8 ಆ್ಯಂಡ್ 3/4. These two are fractions, 2/8 ಮತ್ತು 3/4. We have to convert this unlike fraction to the like fraction. ಫಸ್ಟ್ ಆಫ್ ಆಲ್ ಲೈಕ್ ಫ್ರಾಕ್ಷನ್ ಅಂತಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗಬೇಕು. ಲೈಕ್ ಫ್ರಾಕ್ಷನ್ ಮೀನ್ಸ್ ಡಿನಾಮಿನೇಟರ್ ಶುಡ್ ಬಿ ದ ಸೇಮ್ ಇರಬೇಕು. ಆ ಥರ ನಾವು ಇದನ್ನು ಕನ್ವರ್ಟ್ ಮಾಡಬೇಕು. ಓಕೆ, ಹೇಗೆ ಕನ್ವರ್ಟ್ ಮಾಡೋದು? 2/8 ಆ್ಯಂಡ್ 3/14 ಅಲ್ವಾ. ಇವಾಗ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಲ್ಟಿಪ್ಲೈ ದಿಸ್ 4 to 2 and 8 ಈ ಥರ ಬರ್ಕೋಬೇಕು. ಓಕೆ, ಯು ಹ್ಯಾವ್ ಟು ಮಲ್ಟಿಪ್ಲೈ 4 to the numerator and also the denominator. ಆಯಿತಾ? ದೆನ್ 3/4 we have to multiply 8 to both the numerator and the ಡಿನಾಮಿನೇಟರ್. ನಾನು ಏನು ಮಾಡಿದೆ, ಫಸ್ಟ್ ಫ್ರ್ಯಾಕ್ಷನ್ನ ತಗೊಂಡು ಈ ಒಂದು ಫ್ರ್ಯಾಕ್ಷನಿನ ಡಿನಾಮಿನೇಟರ್ 4 ಇದೆಯಲ್ಲ, ಇದನ್ನು ಈ ಒಂದು ಫ್ರ್ಯಾಕ್ಷನಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರಿಗೆ ಮಲ್ಟಿಪ್ಲಿಕೇಶನ್ ಮಾಡಿದೆ. ಮತ್ತು ಅದೇ ಥರನೇ 8ನ ತೊಗೊಂಡ್ಬಿಟ್ಟು ಈ ಒಂದು ಫ್ರ್ಯಾಕ್ಷನ್ನಿಗೆ ಮೇಲ್ಗಡೆ ನ್ಯೂಮರೇಟರಿಗೂ ಮಲ್ಟಿಪ್ಲಿಕೇಶನು ಹಾಗೆಯೇ ಡಿನಾಮಿನೇಟರಿಗೂ ಮಲ್ಟಿಪ್ಲಿಕೇಶನು ಮಾಡಿದೆ. ಇವಾಗ ಏನಾಗುತ್ತೆ, 2 4s are 8. ಓಕೆ, ದೆನ್ 4 8s are 32. ಅದೇ ಥರನೇ 3 8s are 24. ದೆನ್ 4 8s are 32. ಇಟ್ ಬಿಕಮ್ಸ್ ಲೈಕ್ ಫ್ರ್ಯಾಕ್ಷನ್. ಲೈಕ್ ಫ್ರ್ಯಾಕ್ಷನ್ ಹೇಗೆ ಬಂತು? ಡಿನಾಮಿನೇಟರ್ ಸೇಮ್ ಇದೆ, ಲೈಕ್ ಫ್ರ್ಯಾಕ್ಷನ್ ಆಯ್ತಲ್ವಾ. ಲೈಕ್ ದಟ್ ಡಿನಾಮಿನೇಟರ್ ನಾವು ಏನು ಮಾಡಬೇಕು, ಸೇಮ್ ಮಾಡೋ ಹಾಗೆ ಮಾಡಬೇಕಲ್ಲ. ಅದಕ್ಕೆ ಏನು ಮಾಡಬೇಕು, ಆ ಕಡೆ ಇರುವಂತಹ ಡಿನಾಮಿನೇಟರ್ನ ತಗೊಳ್ಬೇಕು, ನಾವು ಮಾಡಬೇಕಾಗತ್ತೆ. ಇಷ್ಟ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಎಕ್ಸಾಂಪಲ್ 6/10 ಆ್ಯಂಡ್ 3/5. ಸಿಂಪಲ್ ಆ್ಯಂಡ್ ಸಿಂಪಲ್ ಕ್ವೆಶನ್. 6/10 3/5 ಏನು ಮಾಡಬೇಕು ಹೇಳಿ? ವೆರಿ ಗುಡ್. 5 ಅನ್ನೋದನ್ನು ನಾವು ಈ ಒಂದು ಫ್ರ್ಯಾಕ್ಷನಿಗೆ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಮಾಡಬೇಕು. ಆಯಿತಾ? 6/10 ಇಂಟು 5 ಇಂಟು 5. ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ 3/5ನ ಏನು ಮಾಡಬೇಕು, ಏನು ಮಲ್ಟಿಪ್ಲಿಕೇಶನ್ ಮಾಡಬೇಕು ಇಲ್ಲಿ? 5 ಅಲ್ಲ 10 ಮಾಡಬೇಕು. ವೆರಿ ಗುಡ್, 10 ಮಾಡಬೇಕು. ಆವಾಗ ಏನಾಗುತ್ತೆ, 5 6 30 ಡಿವೈಡೆಡ್ ಬೈ 50. ಇವಾಗ 30 ಡಿವೈಡೆಡ್ ಬೈ 50 ಏನಾಯಿತು? ಲೈಕ್ ಫ್ರ್ಯಾಕ್ಷನ್ ಆಯಿತಾ? ಬೇಸ್ ಯಾವಾಗಲೂ ನಮಗೆ ಸೇಮ್ ಇರಬೇಕು. ಹಾಗಾಗಿ ಇದು ಕೂಡ ಲೈಕ್ ಫ್ರ್ಯಾಕ್ಷನ್, ಹೌದಲ್ವಾ? ಇಷ್ಟು ಮಾಡಬೇಕಾಗತ್ತೆ. ಇಷ್ಟು ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ಸ್ನ ನೋಡ್ತಾ ಹೋಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.